ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ್ಯ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಸಂಭವಾಮಿ ಯುಗೆ ಯುಗೆ. ಇದರ ಅರ್ಥ ಏನು ಗೊತ್ತಾ? ಈ ಜಗತ್ತಿನಲ್ಲಿ ಅನ್ಯಾಯದ ಟಾಸೆತ್ತಾದಾಗ ಅಧರ್ಮಿಗಳು ತಾಂಡವಾಡುತ್ತಿರುವಾಗ ಕೆಂಗೆದ್ದ ಕಾಲದಡಿಗರದ ಬಾಳಿಗೆ ಎದ್ದಾಗ ಅದನ್ನು ಮಟ್ಟ ಹಾಕ್ಲಿಕ್ಕೆ ಆ ದೇವರು ಯಾವ್ದಾದ್ರೂ ಒಂದು ರೂಪದಾಗ ಹುಟ್ಟಿ ಬರುತ್ತಾನ ಅಂತ ಹೇಳ್ತಾರ. ಆದರೆ ಇದು ಒಂದು ಕಲಿಯುಗ. ಆ ದೇವರು ಬರುವುದು ತಡವಾಗುತ್ತೆ ಎಂದು ಕಲಕಿ ಅವತಾರವನ್ನು ಎತ್ತಿರುವನು ಈ ಊರಿಗೆದ್ದ ಉಗ್ರ ಉಗ್ರ ನರಸಿಂಹ. ನನಗೆ ಯಾರ ಭಯವೂ ಇಲ್ಲ, ಯಾರ ಹಂಗಿನಲ್ಲಿಯೂ ನಾನಿಲ್ಲ. ಆದರೆ ನನಗೆ ಎದುರಾಗಿ ನಿಂತ ನರಕುಂಡಿಗಳಿಗೆ ಈ ಪ್ರಪಂಚದಲ್ಲಿ ಉಳಿಗಾಲವೇ ಇಲ್ಲ. ನಾನ್ಯಾರಿಗೂ ಸಲ ಮಡಿಯವಣ್ಣ, ಯಾರ ಮುಂದೆನೂ ಕೈ ಚಾಚಿದವನು ಅಲ್ಲ. ಆದರೆ ದುಡ್ಡಿನ ದರ್ಪದಿಂದ ಈ ಬಡವರ ಮೇಲೆ ದರ್ಪ ತೋರಿಸುವ ಆ ಶ್ರೀಮಂತರಿಗೆ ನಾನು ಸವಾಲು ಹಾಕಿ ಅವರು ಅನ್ಯಾಯದಿಂದ ಕಟ್ಟಿರುವ ಅವರ ಶ್ರೀಮಂತಿಕೆ ಶಿಖರವನ್ನು ಸುಟ್ಟು ಹಾಕಿ ಅವರಿಂದ ಕಣ್ಣೀರು ಹಾಕುತ್ತಿರುವ ಬಡವ ರೈತರ ಕಣ್ಣೀರು ಒರೆಸಿ ಅವರಿಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವುದೇ ಈ ಉಗ್ರ ಉಗ್ರ ನರಸಿಂಹನ ಗುರಿ. ಜಗವೇ ರಂಗ ವಿಕ್ರಮ. ಲೇ, ದಾರಿಯಲ್ಲಿ ಅಡ್ಡಲಾಗಿ ಸಿಗರೇಟ್ ಸೇದುತ್ತಾ ನಿಂತಿದೆಯಲ್ಲ ಕತ್ತೆ ನನ್ನ ಮಗನೇ. ದಾರಿ ಬಿಟ್ಟು ನಿಲ್ಲೋದಕ್ಕೆ ಆಗದಿಲ್ಲವೇನಲೇ ಕತ್ತೆ ಸುಳೆ ಮಗನೇ. ಏ ಮಗನ ರೌಡಿ ರಾಜ, ನನಗೆ ಲೇ ಮಗನ ರೌಡಿ ರಾಜ, ನಿನ್ನನ್ನು ನೋಡಿದ ತಕ್ಷಣ ಸೈಡು ಸರಿದು ನಿಲ್ಲುವುದಕ್ಕೆ ನೀನೇನು ಆ ಸೊಕ್ಕಿನ ಸುಳಿ ಮಕ್ಕಳ ಶ್ರೀಮಂತರ ಸೊಕ್ಕನ್ನು ಮುರಿದು ಅವರು ಅನ್ಯಾಯದಿಂದ ಗಳಿಸಿರುವ ಹಣವನ್ನು ಕದ್ದು ತಂದು ಬಡವರ
ಮನೆಗೆ ದಾನ ಧರ್ಮವನ್ನು ಮಾಡಿ ಮನೆ ಮನೆಗೂ ಮಗನೇ ಸಿಗೊಂಡಿರುವ ಆ ಸೂರ ಸಿಂಧೂರ ಲಕ್ಷ್ಮಣನ ಅಥವಾ ಇಡೀ ನಮ್ಮ ಭಾರತ ದೇಶವೇ ಜೈ ಶ್ರೀರಾಮ್ ಎಂದು ಕೂಗು ಆತರನ್ನು ನುಂಗಲು ಬಂದ ಆ ಬಿನ್ ಲಾಡೆನ್ ಅವನ ದೇಹವನ್ನೇ ಸೀಳಿ ಹಾಕಿದಂತ ಆ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜನ ಅಥವಾ ನಮ್ಮ ಭಾರತ ಸಂವಿಧಾನವನ್ನು ಬರೆದು ಸಂವಿಧಾನದ ಶಿಲ್ಪಿ ಎನಿಸಿಕೊಂಡಿರುವ ಆ ನಮ್ಮ ದಲಿತರಿಗೆ ದೊರೆ ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರನ ಇದು ನಮ್ಮ ಕನ್ನಡ ನಾಡು, ಇದು ನಮ್ಮ ಬೀಡು ಎಂದು ಈ ನಮ್ಮ ನಾಡಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತ ಆ ಸೂರ ಹುಲಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಏ ಮಗನೇ, ಸುಮ್ಮನೆ ಅಧಿಕತನದ ಮಾತನ್ನು ಹಾಡಿ ಈ ನನ್ನ ಸಿಟ್ಟಿನ ಜ್ವಾಲೆಯನ್ನು ಉದ್ಭವಿಸಿ ಸುಟ್ಟು ಹೋಗಬೇಡ ಮಗನೇ, ಸುಮ್ಮನೆ ಹೊರಟು ಹೋಗಿಬಿಡು ಇಲ್ಲಿಂದ. ಹೊರಟು ಹೋಗುವುದಕ್ಕೆ ನಾನೇನು ಹೇಳಿ ಅಲ್ಲಲೇ, ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನು ಚಂಡಾಡಬಲ್ಲ ದಂಡು ದಾಳಿಗಳಿಗೆಲ್ಲ ಮಂಡಲ ನಾಯಕನಾದ ಗಂಡದೆಯ ಗಂಡನಾದ ನಾನು ಪ್ರಚಂಡ ರಾವಣ. ಹೊರಟು ಹೋಗುವುದಕ್ಕೆ ನಾನೇನು ಹೇಳಿ ಅಲ್ಲ, ನಿನ್ನಂತ ಸೂರಧೀರರನ್ನು ಸುಟ್ಟು ಹಾಕುವ ರೌಡಿ ರಾಜ. ಲೇ ರೌಡಿ ರಾಜ, ನಾನೇ ರೌಡಿ ಎಂದು ರುದ್ರ ಅವತಾರವನ್ನು ತೋರಿಸಲು ಬರಬೇಡ ಈ ಉಗ್ರ ನರಸಿಂಹನ ಮುಂದೆ. ನಿನ್ನಂತ ಎಷ್ಟೋ ವೈರಿಗಳ ಗಂಟಲವನ್ನು ಹರಿದು ನರಗಳನ್ನು ಕಿತ್ತಿ ನಾಯಿ ನರಿಗಳಿಗೆ ಹಾಕಿದ್ದಾನೆ ಈ ಉರಿ ದೆದ್ದ ಉಗ್ರ ನರಸಿಂಹ. ಉಗ್ರ ನರಸಿಂಹ, ಲೇ ನರಸಿಂಹ, ನೀನು ನಿಮ್ಮಪ್ಪನ ಮಗನಾಗಿದ್ದರೆ, ನಿಮ್ಮಪ್ಪನಿಗೆ ಹುಟ್ಟಿದ್ದೆ ಆದರೆ ಈ ರೌಡಿ ರಾಜನ ಒಂದೇ ಒಂದು ಕೂದಲು ನಾಡಿಸು, ಆಗ ಗೊತ್ತಾಗುತ್ತದಲೇ ಮಗನೇ ಈ ನಿನ್ನ ತಾಕತ್ತು. ಲೇ ಮಗನ ರೌಡಿ ರಾಜ, ನನಗೆ ಎದುರಾಗಿ ನಿಂತು ಎದುರು ವಾದಿಸುವುದಲ್ಲದೆ ಮತ್ತೆ ನನ್ನ ತಂದೆವರೆಗೂ ಮಾತನಾಡಿದೀಯಾ ಹಲಕಟ್ಟ ಸುಳಿಯ ಮಗನೇ. ಮುಗಿತಲೇ ಮಗನ ಇಂದು ನಿಂದು ಜೀವನದ ಕತೆ. ಜೈ ನರಸಿಂಹ. ಲೇ ಮಗನ ರೌಡಿ ರಾಜ, ಸುಮ್ಮನೆ ಹೊರಟು ಹೋಗಿದರೆ ಈ ನಿನ್ನ ಪ್ರಾಣವಾದರೂ ಉಳಿತಿತ್ತು ಮಗನೇ. ತಲೆ ಮೇಲಿನ ಮಾಂಸಾಹಾರದ ನರಕ್ಕುಣ್ಣಿ ಕುತ್ತೆಂತೆ ಬಗಲಿ ಕತ್ತೆಂತೆ ಸತ್ತು ಹೋಗಿಬಿಟ್ಟಿಯಾ ಮಗನೇ.
ಈ ಹಣವನ್ನು ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ಕೊಟ್ಟರಾಯಿತು. ಏ ಮಗನ ರೌಡಿ ರಾಜ, ನಾನು ಹೇಳಿದ್ದನ್ನು ನೀನು ವಾರ್ನಿಂಗ್ ಆಗಿ ತಗೊಂಡಿದ್ರೆ ನಿನಗೆ ಆಯುಷ್ಯ 100 ವರ್ಷ. ಅದನ್ನ ಚಾಲೆಂಜ್ ಆಗಿ ತಗೊಂಡ್ರೆ ನಿನ್ನ ಎತ್ತುವುದಕ್ಕೆ ಕೇವಲ 2 ನಿಮಿಷ.